ದಿನ ಫೋನ್ ಓಪನ್ ಮಾಡಿ ಬೈ ಅಂತೀವಿ, ಸೆಲ್ ಅಂತೀವಿ, ಆಪ್ಷನ್ ಚಾರ್ಟ್ ನೋಡ್ತೀವಿ, ವಾಲ್ಯೂಮ್ಸ್ ನೋಡ್ತೀವಿ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಡೀತಿರುವಂತ ಈ ಟ್ರೇಡಿಂಗ್ ಹೇಗೆ ಶುರುವಾಯಿತು ಅಂತ? ಯಾವುದೋ ಕಾಲದಲ್ಲಿ ಜಸ್ಟ್ ಎಕ್ಸ್ಚೇಂಜ್ ಇಂದ ಶುರುವಾದಂತ ಈ ವಿಷಯ ಇವತ್ತು ಒಂದು ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಬಂದು ಸೇರುವಂತ ಜಾಗ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ನ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ನನ್ನ ಹೆಸರು ಮೋಹನ್ ದರ್ಶನ್ ಮೂರ್ತಿ, ಡೈರೆಕ್ಟರ್ ಆಫ್ ರಾಗರ್ ಟ್ರೇಡಿಂಗ್ ಹಬ್. ಟ್ರೇಡಿಂಗ್ ಅಂದ್ರೆ ಜಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲ, ಇದೊಂದು ಎಕ್ಸ್ಚೇಂಜ್. ಸುಮಾರು 5,000 ವರ್ಷಗಳ ಹಿಂದೆ ಸಿವಿಲೈಸೇಷನ್ ಶುರುವಾದಾಗ ನಮ್ಮ ಹತ್ರ ಕಾಸು ಇರಲಿಲ್ಲ, ದುಡ್ಡು ಅನ್ನೋದು ಇರಲಿಲ್ಲ. ಆಗ ಬಾರ್ಟರ್ ಸಿಸ್ಟಮ್ ಶುರುವಾಗಿತ್ತು. ಬಾರ್ಟರ್ ಸಿಸ್ಟಮ್ ಅಂದ್ರೆ ನನ್ನ ಹತ್ರ ಒಂದು ವಸ್ತು ಇದೆ, ನಿಮ್ಮ ಹತ್ರ ಒಂದು ವಸ್ತು ಇದೆ, ಲೆಟ್ಸ್ ಎಕ್ಸ್ಚೇಂಜ್ ಅಂತ. ಅಲ್ಲಿಂದ ಪ್ರಪಂಚ ಬೆಳೆದಂಗೆ ಜನ ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಕಡೆಗೆ ಫೋಕಸ್ ಮಾಡಿದ್ರು. ಆದ್ರೆ ಕಾಲ ಬದಲಾದಂಗೆ ಜನಗಳು ವ್ಯಾಪಾರನ ಕೂಡ ಬದಲು ಮಾಡ್ತಾ ಹೋದ್ರು. ದೇಶದಿಂದ ದೇಶಕ್ಕೆ, ಖಂಡದಿಂದ ಖಂಡಕ್ಕೆ ಮಸಾಲಾ ಪದಾರ್ಥಗಳನ್ನ ತರೋದಕ್ಕೆ ಜನ ಶುರು ಮಾಡ್ತಾರೆ. ಈ ಬಿಸ್ನೆಸ್ ಅಲ್ಲಿ ತುಂಬಾನೇ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ. ಆ ರಿಸ್ಕ್ ಏನಪ್ಪಾ ಅಂತ ಹೇಳಿದ್ರೆ, ಜನ ಶಿಪ್ ರೂಟ್ ಮುಖಾಂತರ ಹೋಗ್ತಾ ಇದ್ದಂಗೆ ಶಿಪ್ ಕೂಡ ಮುಳುಗೋಗ್ಬೋದು, ಅದೇ ಶಿಪ್ಗೆ ಕಳ್ಳರು ಅಟ್ಯಾಕ್ ಕೂಡ ಮಾಡ್ತಿರ್ಬೋದು. ಈ ಒಂದು ಚಾಲೆಂಜ್ ನ ಸಾಲ್ವ್ ಮಾಡೋದಕ್ಕೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಐಡಿಯಾನ ತರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದ ಜನಗಳ ದುಡ್ಡಿಂದಾನೇ ಶಿಪ್ ನ ಬಿಲ್ಡ್ ಮಾಡಿ, ಆ ಬಿಲ್ಡ್ ಆಗಿರೋ ಶಿಪ್ ಇಂದ ಆಗೋ ವ್ಯಾಪಾರದಲ್ಲಿ ಬರೋ ದುಡ್ಡನ್ನ ಜನಗಳಿಗೆ ಹಂಚ್ಬೋದಲ್ಲ ಅಂತ. ಈ ರಿಸ್ಕ್ 90% ಕವರ್ ಆಗುತ್ತೆ. ಇದು ಪ್ರಪಂಚದ ಮೊದಲನೇ ಶೇರ್ ಮಾರ್ಕೆಟ್ನ ಬುನಾದಿ ಆಗುತ್ತೆ. ಇಲ್ಲಿಂದ ಶುರುವಾದಂತ ಈ ವ್ಯವಹಾರ ಹಂಗೆ ಹರಡಿಕೊಂಡು ಅಮೆರಿಕ ಕಡೆಗೆ ಬಂದ್ರೆ 1792ರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಒಂದು ಆಲದ ಮರದ ಕೆಳಗಡೆ 25 ಜನ ಬಿಸ್ನೆಸ್ ಪೀಪಲ್ ಜೊತೆಗೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಅವರೆಲ್ಲಾ ಬಿಸ್ನೆಸ್ಗಳು ಸೇಮ್ ಪ್ಯಾಟರ್ನ್ ಮುಖಾಂತರ ರನ್ ಮಾಡೋಣ ಅಂತ. ಅಲ್ಲಿ ಶುರುವಾದಂತ ಈ ಒಂದು ಅಗ್ರಿಮೆಂಟ್ ಸಿಗ್ನೇಚರ್ ಇವತ್ತು ಪ್ರಪಂಚದ ಅತಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿ ನಿಂತಿದೆ. ನಥಿಂಗ್ ಬಟ್ ನಮ್ಮ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅಲಿಯಾಸ್ ವಾಲ್ ಸ್ಟ್ರೀಟ್. ಈ ಅವಧಿಲಿ ಸಾವಿರಾರು ಜನ ಟ್ರೇಡರ್ಸ್ ಬರ್ತಾರೆ, ಸಾವಿರಾರು ಜನ ಟ್ರೇಡರ್ಸ್ ಹೋಗ್ತಾರೆ. 0 ಇಂದ ಕೋಟಿ ಕೋಟಿ ಹಣ ಮಾಡಿರುವಂತ 100 ಜನ ಟ್ರೇಡರ್ಸು ಲಿಸ್ಟ್ ಅಲ್ಲಿ ಬರ್ತಾರೆ. ಈ ಲಿಸ್ಟ್ ಅಲ್ಲಿ ಒಬ್ರು ಜೆಸ್ಸಿ ಲಿವರ್ಮೋರ್. ಇವರು ಅವರ 15ನೇ ವರ್ಷಕ್ಕೆ ಸ್ಟಾಕ್ ಮಾರ್ಕೆಟ್ ಇನ್ವಾಲ್ವ್ ಆದ್ರೆ $5 ಇಂದ ಶುರು ಮಾಡಿದಂತ ಈ ವ್ಯವಹಾರ 1929 ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಅಲ್ಲಿ ಮಾರ್ಕೆಟ್ ನ ಶಾರ್ಟ್ ಮಾಡಿ ಒಂದೇ ದಿವಸಕ್ಕೆ $100 ಮಿಲಿಯನ್ ಆಗಿ ಇತಿಹಾಸನ ಕ್ರಿಯೇಟ್ ಮಾಡ್ತಾರೆ. ಅವರ ಮೈಂಡ್ ಸೆಟ್ ಏನಿತ್ತು ಗೊತ್ತಾ? ಮಾರ್ಕೆಟ್ ಮುಂದೆ ಯಾರು ದೊಡ್ಡವರಲ್ಲ, ಮಾರ್ಕೆಟ್ ಅಲ್ಲಿ ನಿಮ್ಮ ಎಮೋಷನ್ಸ್ ಇಂದ ಏನು ಕೆಲಸ ಆಗ್ಬೇಕಾಗಿಲ್ಲ. ಸಿಸ್ಟಮ್ಯಾಟಿಕ್ ಟ್ರೇಡಿಂಗ್ ನ ನೀವು ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ನಿಮ್ ಕಡೆಗಿರುತ್ತೆ. ಅವತ್ತಿನ ಜೆಸ್ಸಿ ಲಿವರ್ ಮೋರ್ ಅವರ ಲಾಜಿಕ್ ನಾವೇನಾದ್ರು ಇವತ್ತು ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಮೇ ವಿನ್ ದ ಗೇಮ್. ನಮ್ ಭಾರತದ ಕತೆಗೆ ಬಂದಾಗ, ನಮ್ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ, 1850s ಅಲ್ಲಿ ಒಂದು 5 ಜನ ಗುಜರಾತಿ ಮತ್ತು ಪಾರಸಿ ಫ್ಯಾಮಿಲಿಯವರು ಸೇರಿ ಈ ಬಿಸ್ನೆಸ್ ನ ಶುರು ಮಾಡ್ತಾರೆ. ಬೆಳೆದು ಇವತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ದೈತ್ಯ ಸಂಸ್ಥೆಗಳನ್ನ ಹುಟ್ಟಾಕಿದೆ. ಗೊತ್ತಿರ್ಲಿ ನಿಮಗೆ, BSE ಅನ್ನೋ ಒಂದು ಸಂಸ್ಥೆ ಏಷ್ಯಾದಲ್ಲೇ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಆಗತ್ತೆ. ಆ ಕಾಲದಲ್ಲಿ ರಾಮಚಂದ್ ಪ್ರೇಮ್ಚಂದ್ ಅನ್ನೋಂತ ದಿಗ್ಗಜರಿದ್ದಂತ ಟೈಮ್ ಅದು. 1992ರಲ್ಲಿ ಹರ್ಷತ್ ಮೆಹ್ತಾ ಅನ್ನೋ ಒಂದು ಲೆಜೆಂಡ್ರಿ ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ನಮ್ಮ NSE ಸ್ಟಾಕ್ ಎಕ್ಸ್ಚೇಂಜ್ ಕ್ರಿಯೇಟ್ ಆಗುತ್ತೆ. ಸೆಬಿ ಅನ್ನೋ ಅಂತ ಕಟ್ಟುನಿಟ್ಟಾದಂತ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಉಟ್ಕೊಳ್ತವೆ. ಯಾರೋ ಒಬ್ಬ ಶ್ರೀಮಂತ ಉದ್ಯಮಿ, ದುಡ್ಡಿದ್ದವರು ಮಾಡುವಂತ ವ್ಯವಹಾರ 1996ರಲ್ಲಿ ಡಿಮ್ಯಾಟ್ ಇಂಟ್ರೊಡ್ಯೂಸ್ ಆದಾಗ ಕಾಮನ್ ವ್ಯಕ್ತಿನೂ ಕೂಡ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ದುಡ್ಡು ಮಾಡುವಂತ ಅವಕಾಶ ಸಿಗುತ್ತೆ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಆಪ್ಷನ್ ಟ್ರೇಡಿಂಗ್ ಅಂತ ಮೈಂಡ್ಗೆ ಬರುವಂತ ವಿಚಾರಗಳು ನಮ್ಮ ದೇಶದಲ್ಲಿ ತುಂಬಾ ಕಾಮನ್. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಅನ್ನೋಂಥ ಇಂಡೆಕ್ಸ್ ಟ್ರೇಡಿಂಗ್ಗಳನ್ನ ಜನ ಯಾಕೆ ಮಾಡ್ತಾ ಇದ್ದಾರೆ? ಆಪ್ಷನ್ ಟ್ರೇಡಿಂಗ್ಗೆ ಜನ ಬರೋದಕ್ಕೆ ಕಾರಣನೇ ಲಿವ್ರೇಜ್ ಆಗಿತ್ತು. ಟ್ರೇಡಿಂಗ್ ಅಂತ ಅಂದಾಗ ಸ್ಟಾಕ್ಸ್ ನ ಬೈ ಮಾಡಿ ಹೋಲ್ಡ್ ಮಾಡಿ ಇದ್ದಂತ ಕಾಲದಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂತ ಕನ್ವರ್ಟ್ ಆಗಿದ ಕಾರಣ ಲಿವ್ರೇಜ್. ನೆನ್ಪಿಡಿ, ವೇರ್ ದೆರ್ ಇಸ್ ಎ ಹೈ ಲಿವ್ರೇಜ್ ದೆರ್ ಇಸ್ ಎ ರಿಸ್ಕ್. ಇವತ್ತು ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ ಆದ್ರೂ ಕೂಡ ಕೇವಲ 5-10% ಜನನೇ ಯಾಕೆ ದುಡ್ಡು ಮಾಡ್ತಿದ್ದಾರೆ? ಇತಿಹಾಸದಿಂದ ಪಾಠ ಕಲ್ತಿರೋರು, ಸಿಸ್ಟಮ್ ಬೇಸ್ಡ್
ಟ್ರೇಡಿಂಗ್ ಮಾಡೋರು ಆ್ಯಂಡ್ ಮಾರ್ಕೆಟ್ನ ಗ್ಯಾಮ್ಲಿಂಗ್ ಅಂತ ಅನ್ಕೊಳ್ದೇ ಇರೋರು ಮಾತ್ರ ದುಡ್ಡು ಮಾಡಿರೋದು ಗೈಸ್. ಇವತ್ತಿನ ಮಾರ್ಕೆಟ್ ಕಂಡೀಷನ್ ಇದಾಗಿದ್ರೆ ಫ್ಯೂಚರ್ ಹೇಗಿರುತ್ತೆ? ಫ್ಯೂಚರಲ್ಲಿ ಡೆಫಿನೆಟ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಸ್ಟಾಕ್ ಮಾರ್ಕೆಟ್ಗೆ ಒಂದು ಕಳೆ ಬರುತ್ತೆ. ಗ್ಲೋಬಲ್ ಮಾರ್ಕೆಟ್ ಎಕ್ಸ್ಪ್ಲೋಜರ್ ತುಂಬಾ ಇರುತ್ತೆ ಆ್ಯಂಡ್ ಇಂಟರ್ಫೇಸ್ ಕೂಡ ಇರುತ್ತೆ. ಜನ ಟ್ರೇಡ್ ಮಾಡೋದನ್ನ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ತಾರೆ. ಆಲ್ಗೋ ಟ್ರೇಡಿಂಗ್ ಕಾಣಿಸ್ಕೋಬಹುದು. ಸ್ಟ್ರಾಟಜಿ ಚೇಂಜ್ ಆಯ್ತು, ಚಾರ್ಟ್ ಚೇಂಜ್ ಆಯ್ತು, ಬಟ್ ಜನಗಳ ಮನಸ್ಥಿತಿ ಚೇಂಜ್ ಆಗಲ್ಲ. 1602 ಹುಟ್ಟಂತ ಈ ಒಂದು ಚಿಕ್ಕ ಥಾಟ್ 2026ರಲ್ಲಿ ಏನು ಬದಲಾವಣೆ ಆಗಿಲ್ದಿರೋ ಒಂದೇ ಒಂದು ವಸ್ತು ಅಂದ್ರೆ ಅದು ಮನುಷ್ಯನ ಮನಸ್ಥಿತಿ. 1602ರಲ್ಲಿ ಡಚ್ಚರ್ ಶುರು ಮಾಡಿದಂಥ ಈ ಐಡಿಯಾ 1929ರಲ್ಲಿ ಜೆಸ್ಸಿ ಲಿವರ್ ಮೋರ್ ಅವರು ಕಂಡಂತ ಸಕ್ಸಸ್ 2026ರಲ್ಲಿ ನಾವ್ಯಾಕೆ ನೋಡೋಕ್ಕಾಗ್ತಿಲ್ಲ? ನಾವು ನೋಡ್ಬೋದು ಈ ಒಂದು ರೂಲ್ಸ್ನ ಫಾಲೋ ಮಾಡಿದಾಗ. ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡಿ, ಪೇಷನ್ಸಲ್ಲಿರಿ, ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಿ, ಟ್ರೇಡಿಂಗ್ ಜೊತೆಗೆ ಇನ್ವೆಸ್ಟ್ಮೆಂಟ್ಸಲ್ಲಿ ಇನ್ವಾಲ್ವ್ ಆಗಿ ರಿಸ್ಕ್ನ ತುಂಬ ನಿಮ್ಮ ಕ್ಯಾಪಿಟಲ್ ಮೇಲೆ ಡಿಪ್ಲಾಯ್ ಮಾಡ್ದಂಗೆ ನಿಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇದೇ ಥರ ಎಜುಕೇಷನಲ್ ವಿಡಿಯೋಸ್ ರಿಗಾರ್ಡಿಂಗ್ ಸ್ಟಾಕ್ ಮಾರ್ಕೆಟ್ ನಿಮಗೆ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನಮ್ಮ ರಾಗರ್ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಯಾವಾಗಲೂ ಆ್ಯಕ್ಟಿವ್ ಇರುತ್ತೆ. ಸೊ ನಮ್ಮ ಜೊತೆಗೂಡಿ ಲೆಟ್ಸ್ ಸಿಟ್ ಟುಗೆದರ್, ಲೆಟ್ಸ್ ಲರ್ನ್ ಟುಗೆದರ್, ಲೆಟ್ಸ್ ಟ್ರೇಡ್ ಟುಗೆದರ್.